ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ನಮ್ಮ ವಾಹಿನಿಯ ಸಾಧಕರ ಸನ್ನಿಧಿ ಸರಣಿಯಲ್ಲಿ ಈಗಾಗಲೇ ನಾವು ನಿರ್ದೇಶಕ ಬ್ರಹ್ಮ ಪುಟ್ಟಣ್ಣ ಕಣಗಾಲ್ ಅವರನ್ನು ಕುರಿತಂತೆ 25ಕ್ಕೂ ಹೆಚ್ಚು ಸಂಚಿಕೆಗಳನ್ನು ನಿಮ್ಮ ಮುಂದೆ ಸಾದರಪಡಿಸಿದ್ದೀವಿ. ನೀವು ಅದಕ್ಕೆ ಸಾಕಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ಈಗ ಕನ್ನಡ ಚಿತ್ರರಂಗದ ಭೀಷ್ಮ ಎಂದೇ ಹೆಸರಾಗಿದ್ದಂಥ ಜಿ.ವಿ. ಅಯ್ಯರ್ ಅವರನ್ನು ಕುರಿತಂತೆ ಒಂದು ಸರಣಿಯನ್ನು ಆರಂಭ ಮಾಡ್ತಾ ಇದ್ದೀನಿ. ಜಿ.ವಿ. ಅಯ್ಯರ್ ಅವರು ಕನ್ನಡ ಚಿತ್ರರಂಗವಷ್ಟೇ ಅಲ್ಲ, ನೀವು ವಿಶ್ವ ಚಿತ್ರರಂಗವನ್ನೇ ಗಮನಿಸಿದರೆ ಜಿ.ವಿ. ಅಯ್ಯರ್ ಅವರಂಥ ಒಬ್ಬ ಸಾಧಕ ಸಿಗೋದು ಬಹಳ ಕಷ್ಟ. ನಾನು ಈ ಮಾತನ್ನು ಸುಮ್ಮನೆ ತೋರಿಕೆಗಾಗಿ ಅವರನ್ನು ಹೊಗಳಬೇಕು ಅಂತ ಹೇಳ್ತಾ ಇಲ್ಲ. ಜಿ.ವಿ. ಅಯ್ಯರ್ ಅವರ ಚಿತ್ರ ಜೀವನವನ್ನು, ಕಲಾ ಜೀವನವನ್ನು ನೀವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ರೆ ಅವರು ಕೈಲಾಸಂ ಅವರಂಥ ಪ್ರಗತಿಪರರ ನಾಟಕಗಳನ್ನು ಯೌವನದಲ್ಲಿಯೇ ಆಡೋದಕ್ಕೆ ಆರಂಭ ಮಾಡ್ತಾರೆ. ಅದರಿಂದಾಗಿ ಒಂದು ವೈಚಾರಿಕತೆಯನ್ನು ಬೆಳೆಸ್ಕೋತಾರೆ. ಮನೆಯಲ್ಲಿ ಸಂಪ್ರದಾಯಸ್ಥ ಒಂದು ವಾತಾವರಣ ಇದ್ದರೂ ಸಹ ಎಲ್ಲವನ್ನೂ ಪ್ರಶ್ನೆ ಮಾಡುವಂಥ ವೈಚಾರಿಕ ಅಭಿರುಚಿಯನ್ನು ಬೆಳೆಸ್ಕೋತಾರೆ. ಅದಾದ ಮೇಲೆ ವೃತ್ತಿ ರಂಗಭೂಮಿಯನ್ನು ಸೇರ್ತಾರೆ. ಅಲ್ಲಿಂದ ಕನ್ನಡ ಚಲನಚಿತ್ರ ರಂಗವನ್ನು ಪ್ರವೇಶ ಮಾಡ್ತಾರೆ. ಅಲ್ಲಿ ನಟರಾಗಿ, ನಿರ್ದೇಶಕರಾಗಿ, ಬರಹಗಾರರಾಗಿ, ಗೀತ ರಚನೆಕಾರರಾಗಿ ತಮ್ಮ ಛಾಪನ್ನು ಮೂಡಿಸ್ತಾರೆ. ಈ ವ್ಯಾಪಾರಿ ಚಿತ್ರಗಳ ಯುಗ ಮುಗಿದು ಹೊಸ ಅಲೆಯ ಚಿತ್ರಗಳು ಆರಂಭವಾದಾಗ ಆ ಒಂದು ಮಗ್ಗಲಿಗೂ ಕೂಡ ಹೊರಳ್ಕೋತಾರೆ. ಜೊತೆಗೆ ಅಲ್ಲಿ ಕೂಡ ಮಹತ್ ಸಾಧನೆಯನ್ನು ಮಾಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ಮತ್ತೊಮ್ಮೆ ಹವ್ಯಾಸಿ ರಂಗಭೂಮಿಗೆ ಸಹ ಮರಳ್ತಾರೆ. ಈ ರೀತಿಯಾಗಿ ವೃತ್ತಿ ರಂಗಭೂಮಿ, ವ್ಯಾಪಾರಿ ಚಲನಚಿತ್ರ ಕ್ಷೇತ್ರ, ಹೊಸ ಅಲೆಯ ಚಲನಚಿತ್ರ ಕ್ಷೇತ್ರ ಹಾಗೂ ಹೊಸ ಅಲೆಯ ಹವ್ಯಾಸಿ ರಂಗಭೂಮಿ, ಹೀಗೆ 4 ಪ್ರಕಾರಗಳಲ್ಲಿ ತಮ್ಮ ಸಾಧನೆಯನ್ನು ಮೆರೆದವರು ಗಣಪತಿ ವೆಂಕಟರಮಣ ಅಯ್ಯರ್. ಅವರ ಈ ಕಲಾ ಜೀವನವನ್ನು ಎಳೆಯಾಗಿ ಬಿಡಿಸಿಡುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದೀವಿ. ನೋಡಿ, ಜಿ.ವಿ. ಅಯ್ಯರ್ ಅವರನ್ನು ಕುರಿತಂತೆ ಬೇಕಾದಷ್ಟು ಕಥೆಗಳಿವೆ. ಕೆಲವು ನಕಾರಾತ್ಮಕವಾದದ್ದು, ಕೆಲವು ಸಕಾರಾತ್ಮಕವಾದದ್ದು. ಒಬ್ಬ ಪ್ರಸಿದ್ಧ ವ್ಯಕ್ತಿ ಅಂದಾಗ ಆತನ ಪರ ವಿರೋಧ ವಾದಗಳಿರ್ತವೆ, ಚರ್ಚೆಗಳಿರ್ತವೆ, ಬೇಕಾದಷ್ಟು ಕಥೆಗಳು ಕೂಡ ಇರ್ತವೆ. ಕನ್ನಡ ಚಿತ್ರರಂಗ ಕಂಡ ಭೀಷ್ಮ ಅಂತ ಒಂದು ಸಂಪಾದನಾ ಗ್ರಂಥವನ್ನು H.G. ಸೋಮಶೇಖರ್ ರಾವ್ ಅವರು ವಿವಿಧ ಲೇಖಕರ ಲೇಖನಗಳನ್ನು ಅಲ್ಲಿ ಸಂಪಾದಿಸುವ ಮೂಲಕ ಹೊರತಂದಿದ್ದಾರೆ. ಇನ್ನು ಹಿರಿಯ ಪತ್ರಕರ್ತರಾದ G.N. ರಂಗನಾಥ ರಾವ್ ಅವರು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಕನ್ನಡ ಚಲನಚಿತ್ರ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಹೊರತಂದಂಥ 75 ಪುಸ್ತಕಗಳ ಮಾಲಿಕೆಯಲ್ಲಿ ಜಿ.ವಿ. ಅಯ್ಯರ್ ಅವರ ವ್ಯಕ್ತಿ ಚಿತ್ರವನ್ನು ಕಟ್ಟಿಕೊಡುವಂಥ ಒಂದು ಪುಟ್ಟ ಪುಸ್ತಿಕೆಯನ್ನು ಬರೆದಿದ್ದಾರೆ. ಇದಲ್ಲದೆ ನಾಡಿನ ಪತ್ರಿಕೆಗಳಲ್ಲಿ, ಬೇರೆ ಬೇರೆ ಮಾಧ್ಯಮಗಳಲ್ಲಿ ಜಿ.ವಿ. ಅಯ್ಯರ್ ಅವರನ್ನು ಕುರಿತಂತೆ ಮಹತ್ವಪೂರ್ಣವಾದಂಥ ಮಾಹಿತಿಗಳು ಲಭ್ಯವಿದೆ. ಜೊತೆಗೆ ಅಯ್ಯರ್ ಅವರೇ ಒಂದು ಚಲನಚಿತ್ರ ರಸಗ್ರಹಣ ಶಿಬಿರದ ಸಂದರ್ಭದಲ್ಲಿ ತಮ್ಮ ಕುದುರೆಮೊಟ್ಟೆ, ಶಂಕರಾಚಾರ್ಯ ಹಾಗೂ ಹಂಸಗೀತೆ ಚಿತ್ರಗಳನ್ನು ಕುರಿತಂತೆ 3 ಚಿತ್ರ 3 ದಾರಿ ಎನ್ನುವಂಥ ಒಂದು ಮೌಲ್ಯಯುತವಾದ ಕೃತಿಯನ್ನು ಬರೆದಿದ್ದಾರೆ. ಈ ಎಲ್ಲ ಕೃತಿಗಳ ಅಧ್ಯಯನದ ಜೊತೆಯಲ್ಲಿ ಜಿ.ವಿ. ಅಯ್ಯರ್ ಅವರ ಚಿತ್ರಗಳನ್ನು ನೋಡಿಕೊಂಡು ಬೆಳೆದಿರುವಂಥ ನಾನು ಅವರಿಗೆ ಗೌರವಪೂರ್ವಕವಾಗಿ ಈ ಒಂದು ಸರಣಿಯನ್ನು ಸಮರ್ಪಿಸ್ತಾ ಇದ್ದೀನಿ. 1917ನೇ ಇಸ್ವಿ ಸೆಪ್ಟೆಂಬರ್ 3ನೇ ತಾರೀಕು ಮೈಸೂರು ಜಿಲ್ಲೆಯ ತಾಲೂಕು ಕೇಂದ್ರವಾಗಿದ್ದ ನಂಜನಗೂಡಿನಲ್ಲಿ ಗಣಪತಿ ಅಯ್ಯರ್ ಹಾಗೂ ಭಾಗೀರಥಿ ದಂಪತಿಗಳ ಮಗನಾಗಿ ಜಿ.ವಿ. ಅಯ್ಯರ್ ಅವರು ಜನಿಸ್ತಾರೆ. ಇವರ ತಾತನ ಕಾಲದಲ್ಲಿ ಭತ್ತದ ಗದ್ದೆ ಹಾಗೂ ಬಾಳೆ ತೋಟಗಳಿದ್ವು. ಆದರೆ ಅಯ್ಯರ್ ಅವರ ಕಾಲಕ್ಕೆ ಬರುವ ಹೊತ್ತಿಗೆ ಕುಟುಂಬ ಸಾಕಷ್ಟು ಬಡತನಕ್ಕೆ ಸಿಲುಕಿತ್ತು. ಒಂದು ಹಂತದಲ್ಲಿ ಭತ್ತದ ಗದ್ದೆಯನ್ನೆಲ್ಲ ಅವರ ತಾತ ಬಾಳೆ ತೋಟವನ್ನಾಗಿ ಪರಿವರ್ತಿಸಿ ಅವತ್ತು ಪ್ರಸಿದ್ಧವಾಗಿದ್ದಂಥ ನಂಜನಗೂಡು ರಸಬಾಳೆಯನ್ನು ಬೆಳೀತಾ ಇದ್ದರು. ಕುಟುಂಬ ಸಾಕಷ್ಟು ಅನುಕೂಲಸ್ಥವಾಗಿತ್ತು ಅನ್ನುವಂಥ ಮಾಹಿತಿ ಲಭ್ಯವಾಗುತ್ತೆ. ಆದರೆ ಅಯ್ಯರ್ ಅವರ ಕಾಲ ಬರುವ ಹೊತ್ತಿಗೆ ಗಣಪತಿ ಅಯ್ಯರ್ ಅವರು ಮಸಿ ಕುಡಿಕೆಯನ್ನು ಇಟ್ಕೊಂಡು ತಾಲೂಕು ಆಫೀಸ್ನಲ್ಲಿ ಅರ್ಜಿಯನ್ನು ಬರೆದುಕೊಟ್ಟು ಸಂಸಾರವನ್ನು ನಿಭಾವಣೆ ಮಾಡುವಂಥ ಸ್ಥಿತಿಗೆ ಬಂದಿರ್ತಾರೆ. ಕಪಿಲಾ ನದಿಯ ದಂಡೆಯಲ್ಲಿರುವಂಥ ನಂಜನಗೂಡಿನಲ್ಲಿ ಕಲೆಗೆ ಏನೂ ಬರವಿರಲಿಲ್ಲ. ನಾಟಕ ಕಂಪನಿಗಳು ಬರ್ತಾಯಿದ್ವು. ಆವತ್ತಿನ ಕಾಲಕ್ಕೆ ಸ್ವಾತಂತ್ರ್ಯ ಪೂರ್ವ 1917ರಲ್ಲಿ ಇವರು ಹುಟ್ಟಿದ್ದು. ಇವರ ಬಾಲ್ಯದ ಹೊತ್ತಿಗೆ ನಾಟಕ ಕಂಪನಿಗಳು, ಮೂಕಿ ಚಿತ್ರಗಳು ಇವೆಲ್ಲವನ್ನು ನೋಡ್ತಾ ಅಯ್ಯರ್ ಅವರು ಬೆಳೀತಾರೆ. ಅವರ ಶಾಲಾ ಕಾಲೇಜು ದಿನಗಳಲ್ಲಿ ಪ್ರಜಾವಾಣಿ ಬಳಗದಲ್ಲಿ ಖ್ಯಾತ ಪತ್ರಕರ್ತರಾಗಿದ್ದಂಥ E.R. ಸೇತುರಾಮ್ ಅವರು, ಮತ್ತೊಬ್ಬ ಪತ್ರಕರ್ತ ಕಾಂತ್ ಜಿ ಅಂತ ಕರೆಸ್ಕೋತಾ ಇದ್ದಂಥ N. ಶ್ರೀಕಂಠಯ್ಯನವರು, ಜೊತೆಗೆ ಮುಂದೆ
ಸಂಗೀತ ವಿದ್ವಾಂಸರಾಗಿ ಹೆಸರು ಮಾಡಿದಂಥ BVK ಶಾಸ್ತ್ರಿಯವರು ಹಾಗೂ ಪ್ಲೀಡರ್ ಶೇಷಗಿರಿರಾಯರ ಮಗ ಪಾಪಣ್ಣ ಇವರೆಲ್ಲರೂ ಅಯ್ಯರವರ ಒಂದು ಪಟಾಲಂನಲ್ಲಿ ಇದ್ದರು. ಬೆಳಗ್ಗೆ ಮನೆಯಿಂದ ವಿಧೇಯ ವಿದ್ಯಾರ್ಥಿಗಳ ಹಾಗೆ ಶಾಲೆಯ ಚೀಲವನ್ನು ಬಗಲಿಗೆ ಹಾಕಿಕೊಂಡು ಹೊರಡ್ತಾ ಇದ್ದಂಥ ಈ ಪಟಾಲಂನ ಹುಡುಗರು ಶಾಲೆಗೆ ಹೋಗಿದ್ದಕ್ಕಿಂತ ಹೆಚ್ಚಾಗಿ ಕಪಿಲೆಯಲ್ಲಿ ಈಜು ಬೀಳೋದು, ಜೊತೆಗೆ BV ಪಂಡಿತರ ತೋಟದಲ್ಲಿ ಎಳನೀರನ್ನು ಕದಿಯೋದು, ಅಲ್ಲಿನ ತೋಟಗಳಲ್ಲಿ ಓಡಾಡೋದು ಹಾಗೂ ಕಾಡು ಮೇಡುಗಳಲ್ಲಿ ಅಲಿಯೋದು, ಸಿನಿಮಾ ನೋಡೋದು, ನಾಟಕ ನೋಡೋದು, ಇದರಲ್ಲೇ ಹೆಚ್ಚು ಕಾಲವನ್ನು ಕಳೀತಾರೆ. ಇಂಥ ಒಂದು ವಾತಾವರಣದಲ್ಲಿ ಅಯ್ಯರ್ ಅವರಿಗೆ ಕಲೆಯ ಬಗ್ಗೆ ಆಸಕ್ತಿ ಇದ್ದಿದ್ದರಿಂದಾಗಿ ಅವರು ತಮ್ಮ 10ನೇ ವಯಸ್ಸಿನಲ್ಲಿಯೇ ಅವತ್ತಿಗೆ ಪ್ರಸಿದ್ಧವಾಗಿದ್ದಂಥ ಗುಬ್ಬಿ ವೀರಣ್ಣನವರ ಕಂಪನಿಯನ್ನು ಹುಡುಕಿಕೊಂಡು ಹೋಗಿ ಅಲ್ಲಿಯ ಬಾಗಿಲನ್ನು ತಟ್ತಾರೆ. ಅವರಿಗೆ ಪ್ರವೇಶ ಸಿಗುತ್ತೆ. ಚಿಕ್ಕ ಹುಡುಗ ಆಗಿದ್ದರಿಂದಾಗಿ ಅಲ್ಲಿ ಪೋಸ್ಟರ್ಗಳನ್ನು ಬರೆಯೋದು ಹಾಗೂ ಬೇರೆ ಬೇರೆ ಮೇಲುಸ್ತುವಾರಿಯ ಸಣ್ಣ ಪುಟ್ಟ ಸಹಾಯಕನ ಕೆಲಸವನ್ನು ಕೊಡ್ತಾರೆ ಹೊರತು ಎಷ್ಟೇ ದಿನ ಕಾದರೂ ಯಾವುದೇ ಪಾತ್ರವನ್ನು ಕೊಡೋದಿಲ್ಲ. ಆದರೆ ಅಭಿನಯವನ್ನು ಮಾಡಬೇಕು ಅಂತ ಹೋಗಿದ್ದಂಥ ಅಯ್ಯರಿಗೆ ಇದರಿಂದ ಭ್ರಮ ನಿರಸನವಾಗುತ್ತೆ. ಹಾಗಾಗಿ ಆ ಕಂಪನಿಯನ್ನು ಬಿಟ್ಟು ಮತ್ತೆ ಊರಿಗೆ ಮರಳ್ತಾರೆ. ಊರಿಗೆ ಬಂದ ಮೇಲೆ ಮತ್ತೆ ಕಲೆಯ ಕಡೆ ಆಸಕ್ತಿ ಬೆಳೆಯುತ್ತೆ. ಈಗ ಏನು ಮಾಡೋದು? ನಾಟಕ ಕಂಪನಿ ಅಂತೂ ಬಾಗಿಲು ಮುಚ್ಚಿಬಿಡ್ತು, ನನಗೆ ಯಾವ ಪಾತ್ರವನ್ನು ಕೊಡಲಿಲ್ಲ. ಗುಬ್ಬಿ ವೀರಣ್ಣನವ್ರ ಕಂಪನಿಯಲ್ಲೇ ಕೆಲಸ ಸಿಕ್ಕಲಿಲ್ಲ ಅಂದರೆ ಇನ್ನೆಲ್ಲಿ ಕೆಲಸ ಮಾಡೋದು? ಕೊನೆಗೆ ಸಿನಿಮಾ ಸೇರಿದ್ರೆ ಏನಾದರೂ ಅವಕಾಶ ಸಿಗ್ಬೋದು ಅಂತ ಹೇಳಿ ಪುಣೆಗೆ ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಯಾಕೆಂದರೆ ಆಗ ಪ್ರಭಾತ್ ಸ್ಟುಡಿಯೋಸ್ ಬಹಳ ಪ್ರಸಿದ್ಧವಾಗಿತ್ತು, ಪೂನಾದಲ್ಲಿತ್ತು. ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಒಂದು ಪ್ಲಾನ್ ಮಾಡ್ತಾರೆ. ಉಳಿಸಿಟ್ಟಂಥ ದುಡ್ಡನ್ನೆಲ್ಲ ಎಣಿಸಿದರೆ ಸುಮಾರು ಆ ಕಾಲಕ್ಕೆ 35 ರೂಪಾಯಿಗಳಿದ್ವು. ಇಷ್ಟು ಹಣ ಇರುವಾಗ ಧೈರ್ಯ ಮಾಡಬೇಕು ಅಂತ ಹೇಳಿ ತಮ್ಮ ಮಿತ್ರ ಪಾಪಣ್ಣನ ಜೊತೆಯಲ್ಲಿ ಪುಣೆಗೆ ಹೋಗ್ತಾರೆ. ಅಲ್ಲಿ ಹೋಗಿ ರೈಲ್ವೆ ಸ್ಟೇಷನ್ನಲ್ಲಿ ಇವರು ವಾಸ್ತವ್ಯವನ್ನು ಹೂಡ್ತಾರೆ. ಪ್ರತಿ ದಿವಸ ಪ್ರಭಾತ್ ಸ್ಟುಡಿಯೋ ಬಾಗಿಲಿಗೆ ಹೋಗೋದು, ಅಲ್ಲಿ ಬಂದು ಹೋಗುವಂಥ ಪ್ರಸಿದ್ಧರನ್ನೆಲ್ಲ ಕಾಡಿ ಬೇಡಿ ಪಾತ್ರಗಳನ್ನು ಕೊಡಿ ಅಂತ ಕೇಳೋದು. ಅವರಿಂದ ನಕಾರಾತ್ಮಕವಾದ ಉತ್ತರ ಬಂದಾಗ ಜೋಲು ಮೋರೆಯನ್ನು ಹಾಕ್ಕೊಂಡು ಮತ್ತೆ ರೈಲ್ವೆ ಸ್ಟೇಷನ್ನಿಗೆ ಮರಳೋದು. ಇದು ನಿರಂತರವಾಗಿ ನಡೀತಾ ಇರುತ್ತೆ. ನಿಧಾನವಾಗಿ ಕೈಯಲ್ಲಿದ್ದ ಹಣ ಕೂಡ ಖಾಲಿ ಆಗ್ತಾ ಇರುತ್ತೆ. ಪ್ರತಿದಿನ ಇವರು ಆ ರೈಲ್ವೆ ಸ್ಟೇಷನ್ನಲ್ಲಿ ಒಂದೇ ಜಾಗದಲ್ಲಿ ಕೂರ್ತಾ ಇದ್ದದನ್ನು ನೋಡಿದಂಥ ಒಬ್ಬ ಪೊಲೀಸು ಒಂದು ದಿವಸ ಲಾಠಿಯನ್ನು ಬೀಸ್ತಾ ಬರ್ತಾನೆ. ಏನು ಮಾಡ್ತಾಯಿದ್ದೀರಿ ಇಲ್ಲಿ? ಯಾವಾಗ ನೋಡಿದ್ರೂ ಇಲ್ಲೇ ಕೂತಿರ್ತೀರಿ, ಏನು ಕಳ್ತನ ಮಾಡ್ತೀರಾ ಅಂತ ದೊಣ್ಣೆಯನ್ನು ಜಳಪಿಸ್ತಾನೆ. ಇನ್ನು ಇವನ ಕೈಗೆ ಸಿಕ್ಕಾಕ್ಕೊಂಡ್ರೆ ವಧೆಗಳ ಗ್ಯಾರಂಟಿ ಅಂತ ಹೇಳಿ ಅಯ್ಯರ್ ಅವರು ಓಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಪಾಪಣ್ಣ ಕೂಡ ಅವರನ್ನು ಹಿಂಬಾಲಿಸ್ತಾನೆ. ಹೀಗೆ ಓಡ್ತಾ ಓಡ್ತಾ ಅವರು ಒಬ್ಬ ಟೊಣಪ ವ್ಯಕ್ತಿಗೆ ಡಿಕ್ಕಿ ಹೊಡೆದು ಕೆಳಗೆ ಬೀಳ್ತಾರೆ. ತಲೆ ಎತ್ತಿ ನೋಡಿದ್ರೆ ಆತನ ವೇಷಭೂಷಣವನ್ನೇ ನೋಡಿದ್ರೆ ಗೊತ್ತಾಗುತ್ತೆ ಅವನೊಬ್ಬ ದಕ್ಷಿಣ ಭಾರತದವನು ಅಂತ. ತಕ್ಷಣಕ್ಕೆ ಆತನ ಮೊರೆ ಹೋದಂಥ ಅಯ್ಯರ್ ಅವರು ಅವನಿಗೆ ನಮಸ್ಕರಿಸಿ ಸಹಾಯವನ್ನು ಬೇಡ್ತಾರೆ. ಆತ ಕೂಡ ಒಬ್ಬ ಮದ್ರಾಸಿ ಅಯ್ಯರ್ ಆಗಿರ್ತಾನೆ, ಲಿಂಗಮ್ ಅಯ್ಯರ್ ಅಂತ ಅವನ ಹೆಸರು. ಅವನು ಈ ಹುಡುಗರ ಕಷ್ಟವನ್ನು ನೋಡಲಾರದೆ ಬನ್ನಿ ನಮ್ಮ ಮನೆಗೆ ಅಂತ ಹೇಳಿ ಮನೆಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿಂದ ಆತನ ಒಂದು ಹೋಟ್ಲಿರುತ್ತೆ. ಆ ಹೋಟೆಲಲ್ಲಿ ಮಾಣಿಯ ಕೆಲಸವನ್ನು ಕೊಡ್ತಾನೆ. ಹೇಗೋ ಊಟಕ್ಕೆ ದಾರಿ ಆಯಿತು, ಪೊಲೀಸನಿಂದ ಬಿಡುಗಡೆ ಆಯಿತು, ಒಂದು ಕೆಲಸ ಸಿಕ್ತು ಅಂತ ಮಕ್ಕಳು ಖುಷಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಒಂದು ಹಂತದಲ್ಲಿ ಲಿಂಗಮ್ ಅಯ್ಯರ್, ನೀವು ಹೋಟೆಲ್ನಲ್ಲಿ ಕೆಲಸ ಮಾಡಿ, ಆದರೆ ಮಲಗೋದಕ್ಕೆ ನನ್ನ ಮನೆಗೆ ಬನ್ನಿ ಅಂತ ಕರೀತಾನೆ. ಇವರಿಗೆ ಆಶ್ಚರ್ಯ ಆಗುತ್ತೆ, ಹೋಟೆಲ್ ಮಾಣಿಗಳನ್ನು ಮನೆಗೆ ಯಾಕೆ ಕರೀತಾನೆ ಈ ಯಜಮಾನ ಅಂತ. ಆ ಹೊತ್ತಿಗೆ ಅಯ್ಯರ್ ಅವರು ಕೆಂಪಿಗೆ ದುಂಡಿಗೆ ಚೆನ್ನಾಗಿದ್ದರು. ಈ ಲಿಂಗಮ್ ಅಯ್ಯರ್ ಇದ್ದಾನಲ್ಲ, ಆತ ಒಬ್ಬ ಸಲಿಂಗಕಾಮಿ. ಹಾಗಾಗಿ ಈ ಹುಡುಗರನ್ನು ತನ್ನ ಕಾಮತೃಷೆಯನ್ನು ನೀಗಿಸಿಕೊಳ್ಳೋದಕ್ಕೆ ಬಳಸುವ ಒಂದು ಆಲೋಚನೆಯಿಂದ ಅವರನ್ನು ಮನೆಗೆ ಕರೆದಿರ್ತಾನೆ. ಯಾವಾಗ ಆತನ ವರ್ತನೆಯಲ್ಲಿ ಇವೆಲ್ಲವೂ ವ್ಯಕ್ತವಾಗುತ್ತೋ ಆ ಹುಡುಗರಿಗೆ ಇವನ ಉದ್ದೇಶ ಒಳ್ಳೆಯದಲ್ಲ ಅಂತ ಅರ್ಥವಾಗಿ ಪ್ರಯಾಸಪಟ್ಟು ಆತನಿಂದ ಬಿಡಿಸ್ಕೊಂಡು ಬೇರೆ ಕಡೆಗೆ ಹೋಗ್ತಾರೆ. ಹೀಗೆ ಲಿಂಗಮ್ ಅಯ್ಯರ್ ಎನ್ನುವ ಸಲಿಂಗಮ್ ಅಯ್ಯರ್ನಿಂದ ತಪ್ಪಿಸಿಕೊಂಡು ಹೋದಂಥ GV ಅಯ್ಯರ್ ಅವರು ರತ್ನಮ್ ಅಯ್ಯರ್ ಎನ್ನುವ ಇನ್ನೊಬ್ಬರ ಮನೆಗೆ ಹೋಗಿ ಅಲ್ಲಿ ಅಡುಗೆಯವರಾಗಿ ಸೇರ್ಕೋತಾರೆ. ಅಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ, ಕೆಲಸ ಮಾಡ್ಕೊಂಡು ಇರ್ತಾರೆ. ಆದರೆ ಆ ಹೊತ್ತಿಗೆ ಊರಿನಲ್ಲಿ ಮಗ ಮನೆ ಬಿಟ್ಟು ಹೋಗಿದ್ದಾನೆ ಅಂತ ತಂದೆ ತಾಯಿಗಳು ಆತಂಕದಿಂದ ಅಲ್ಲಿ ಇಲ್ಲಿ ವಿಚಾರಿಸಿ ಅವನನ್ನು ಹುಡುಕುವ ಪ್ರಯತ್ನವನ್ನು ಮಾಡ್ತಾರೆ. ಗಣಪತಿ ಅಯ್ಯರ್ ಅವರ ಅಣ್ಣನ ಮಗ ಒಬ್ಬ ಮಿಲಿಟ್ರಿಯಲ್ಲಿರ್ತಾನೆ, ಪೂನಾದಲ್ಲಿರ್ತಾನೆ. ಅದೃಷ್ಟವಶಾತ್ ಆತನ ಕಣ್ಣಿಗೆ GV ಅಯ್ಯರ್ ಅವರು ರತ್ನಮ್ ಅಯ್ಯರ್ ಮನೆಯಲ್ಲಿ ಬಿದ್ದಿದ್ದರಿಂದಾಗಿ ಆತನ ಪ್ರಯತ್ನದಿಂದ ಮತ್ತೆ ಅಯ್ಯರ್ ಅವರು ಊರಿಗೆ ಹೋಗಿ ಸೇರ್ಕೋತಾರೆ. ಆ ಹೊತ್ತಿಗೆ GV ಅಯ್ಯರ್ ಅವರಿಗೆ ಉಪನಯನ ಆಗಿರುತ್ತೆ. ಉಪನಯನವಾದ ಮೇಲೆ ಮರ ಹತ್ತಬಾರ್ದು, ಈಜಾಡಬಾರ್ದು, ಹೊರಗಡೆ ಓಡಾಡಬಾರ್ದು, ಹೀಗೆ ಬೇಕಾದಷ್ಟು ನಿಬಂಧನೆಗಳನ್ನು ಮನೆಯವರು ಹಾಕಿರ್ತಾರೆ. ಆದರೆ
ಕೈಲಾಸಂ ಅವರ ಪ್ರಭಾವದಿಂದಾಗಿ ವೈಚಾರಿಕತೆಯನ್ನು ಬೆಳೆಸಿಕೊಂಡಿದ್ದಂಥ ಜಿ ವಿ ಅಯ್ಯರ್ ಅವರಿಗೆ ಈ ಯಾವುದು ಮನಸ್ಸಿಗೆ ನಾಟಿರೋದಿಲ್ಲ. ಹಾಗಾಗಿ ಅವರು ಆನೆ ನಡೆದದ್ದೇ ದಾರಿ ಅನ್ನುವ ರೀತಿಯಲ್ಲಿ ತಮ್ಮದೇ ಪಟಾಲಂ ಜೊತೆಯಲ್ಲಿ ತಮ್ಮ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಯ್ಯರ್ ಅವರಿಗೆ ಸುಮಾರು 18 ವರ್ಷ ವಯಸ್ಸಾಗಿದ್ದಾಗ ಕೈಲಾಸಂ ಅವರ ಒಂದು ಪ್ರಭಾವಕ್ಕೆ ಒಳಗಾಗ್ತಾರೆ. ಆಗ ನಂಜನಗೂಡಿಗೆ ಬಂದಿದ್ದಂಥ ಕೈಲಾಸಂ ಅವರಿಂದ ಪ್ರಭಾವಿತರಾಗಿ ತಾವು ಹುಡುಗರೇ ಎಲ್ಲ ಸೇರಿ ಒಂದು ಅಮೆಚೂರ್ ನಾಟಕ ಕಂಪನಿಯನ್ನು ಕಟ್ತಾರೆ, ಅಂದರೆ ಒಂದು ಸಂಸ್ಥೆಯನ್ನು ಕಟ್ತಾರೆ. ಕೈಲಾಸಂ ಅವರ ಹೊಸ ರೀತಿಯ ವೈಚಾರಿಕ ನಾಟಕಗಳನ್ನೆಲ್ಲ ತಮ್ಮ ಊರಿನಲ್ಲಿ ಆಡುವುದರ ಜೊತೆಗೆ ಅಕ್ಕಪಕ್ಕದ ಊರುಗಳಲ್ಲಿ ಕೂಡ ಆ ನಾಟಕವನ್ನು ಆ ಕಾಲಕ್ಕೆ ಪ್ರದರ್ಶಿಸುವಂಥ ಒಂದು ಸಾಹಸವನ್ನು ಮೆರೀತಾರೆ. ಏನಾದರೂ ಹೊಸತನ್ನು ಕಲಿಬೇಕು. ನಾಟಕ ಕಂಪನಿಯ ಬಾಗಿಲು ಮುಚ್ಚೋಗಿತ್ತು. ಜೊತೆಗೆ ಸಿನಿಮಾದಲ್ಲಿ ಅದೃಷ್ಟವನ್ನು ಪರೀಕ್ಷೆ ಮಾಡೋದಕ್ಕೆ ಹೋಗಿ ಸೋತಿದ್ರು. ಕೊನೆಗೆ ಒಂದು ಅಮೆಚೂರ್ ನಾಟಕ ಸಂಸ್ಥೆಯನ್ನು ಕಟ್ಟಿ ನಾಟಕಗಳನ್ನು ಆಡ್ತಾಯಿದ್ರು. ಇಷ್ಟರಿಂದಲೇ ಅವರ ಬೌದ್ಧಿಕ ಹಸಿವು ಅಡಗ್ತಾ ಇರಲಿಲ್ಲ. ಮತ್ತೇನಾದರೂ ಮಾಡಬೇಕು, ಏನಾದರೂ ಮಾಡಬೇಕು ಅಂತ. ಅದು ವಯಸ್ಸು ಹಾಗೇ ಇತ್ತು. 18-20 ವಯಸ್ಸಿನಲ್ಲಿ ಏನಾದರೂ ಸಾಹಸವನ್ನು ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಕೊನೆಗೆ ಜಿ ವಿ ಅಯ್ಯರ್ ಅವರಿಗೆ ನೀಲಕಂಠರಾವ್ ಅಂತ ಒಬ್ಬ PT ಮಾಸ್ಟ್ರು, ಅವರು ಈ ದೇವಿಯ ಉಪಾಸನೆಯಲ್ಲಿ ಪಳಗಿರ್ತಾರೆ. ಯಂತ್ರ ಮಂತ್ರ ತಾಯಿತಗಳನ್ನು ಕಟ್ಟೋದು, ಸಾಧನೆ ಮಾಡೋದು, ದೇವಿ ಉಪಾಸನೆ ಇದೆಲ್ಲದರಲ್ಲಿ ನಿಷ್ಣಾತರಾಗಿರ್ತಾರೆ. ಅವರ ಸಂಪರ್ಕಕ್ಕೆ ಬಂದಂಥ ಯುವಕ ಅಯ್ಯರ್ ಅವರಿಗೆ ಅವರ ಮಗನ ಜೊತೆಯಲ್ಲಿಯೇ ಕೂರಿಸಿ, ನಿನಗೆ ದೇವಿ ಪ್ರತ್ಯಕ್ಷಳಾಗ್ತಾಳೆ, 18 ದಿನಗಳ ಕಾಲ ದೇವಿಯ ಉಪಾಸನೆಯನ್ನು ಮಾಡು, ಈ ದೀಪದಲ್ಲಿ ನಿಮಗೆ ದೇವಿ ಕಾಣಿಸ್ತಾಳೆ ಅಂತ ಒಂದು ಕೊಠಡಿಯಲ್ಲಿ ಅವರನ್ನು ಕೂರಿಸಿ ಅವರಿಗೆ ಮಂತ್ರೋಪದೇಶವನ್ನು ಮಾಡ್ತಾರೆ. ಆ ವಯಸ್ಸಿನಲ್ಲಿ ಯಾರಾದರೂ ಏನಾದರೂ ಹೇಳಿದ್ರೆ ಅದನ್ನು ನಂಬಬೇಕು ಅನಿಸುತ್ತೆ. ಹಾಗಾಗಿ ಅಯ್ಯರ್ ಅವರು ಸಹ ನಂಬಿ ಶ್ರದ್ಧೆಯಿಂದ ಉಪಾಸನೆಯನ್ನು ಮಾಡ್ತಾರೆ. ಆದರೆ 18 ದಿನಗಳ ಆರಾಧನೆ ಮಾಡಿದ್ರೂ ಸಹ ನೀಲಕಂಠರಾವ್ ಅವರ ಮಗ ಕಣ್ಣು ಬಿಟ್ಟು ನನಗೆ ದೇವಿ ಕಾಣಿಸ್ತಿದ್ದಾಳೆ ಅಂತ ಹೇಳಿದಾಗ ಅಯ್ಯರ್ ಅವರು ಕಣ್ಣು ಬಿಟ್ಟು ದೀಪವನ್ನು ನೋಡ್ತಾರೆ. ಆ ದೀಪದ ಬೆಳಕು ಕಣ್ಣಿಗೆ ಬಡಿಯುತ್ತೆ ಹೊರತು ಅವರಿಗೆ ಯಾವ ದೇವಿಯೂ ಪ್ರತ್ಯಕ್ಷಳಾಗಲಿಲ್ಲ. ಆಗ ಅವರಿಗೆ ಇದೆಲ್ಲವೂ ಪೊಳ್ಳು ಆಶ್ವಾಸನೆಗಳು ಅಂತ ಗೊತ್ತಾಗುತ್ತೆ. ಮುಂದೇನು ಅಂತ ಯೋಚನೆ ಮಾಡ್ತಾ ಇದ್ದಾಗ ಅಯ್ಯರ್ ಅವರಿಗೆ ತಾವು ನೀಲಕಂಠರಾವ್ ಅವರಿಂದ ಕಲಿತಿದ್ದಂಥ ಈ ಯಂತ್ರ ಮಂತ್ರ ಮಾಟ ತಾಯಿತ ಈ ವಿದ್ಯೆಯನ್ನೇ ಬಳಸ್ಕೊಂಡು ಯಾಕೆ ಜೀವನೋಪಾಯವನ್ನು ಮಾಡಬಾರ್ದು ಅಂತ ಹೇಳಿ ಅಲ್ಲಿನ ದೇವಸ್ಥಾನದ ಹೊರಗೆ ಕೂತು ಯಂತ್ರ ಮಂತ್ರಗಳನ್ನು ಬರ್ಕೊಡೋದು, ತಾಯಿತವನ್ನು ಕಟ್ಟೋದು, ಈ ಕೆಲಸವನ್ನು ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಅದರಿಂದ ದಿನಕ್ಕೆ ಆ ಕಾಲಕ್ಕೆ ಒಂದು 2-3 ರೂಪಾಯಿಗಳ ಸಂಪಾದನೆ ಆಗ್ತಾ ಇರುತ್ತೆ. ಆದರೆ ಇಷ್ಟರಿಂದಲೇ ಮುಂದಿನ ಬದುಕನ್ನು ಸಾಗಿಸೋದು ಸಾಧ್ಯವಿಲ್ಲ. ಏನಾದರೂ ಮಾಡಬೇಕಲ್ಲ ಅಂದಾಗ ಮೈಸೂರಿಗೆ ಹೋಗಿ ಅಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಶಿಕ್ಷಣ ಕೇಂದ್ರದಲ್ಲಿ ಏನಾದರೂ ವಿದ್ಯೆಯನ್ನು ಕಲಿಯೋಣ ಅಂತ ನಿರ್ಧಾರ ಮಾಡಿ ಮತ್ತೊಂದು ಸಾಹಸಕ್ಕೆ ಅಯ್ಯರ್ ಅವರು ಅಡಿಯನ್ನು ಇಡ್ತಾರೆ. ಇದಾದ ಮೇಲೆ ಅಯ್ಯರ್ ಅವರ ಜೀವನ ಯಾವ ರೀತಿಯಲ್ಲಿ ತಿರುವುಗಳನ್ನು ತೆಗೆದುಕೊಳ್ತು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ನಮಸ್ಕಾರ.